ಇದೇ ಏಪ್ರಿಲ್ 1ರಿಂದ ಎಲ್ಲ ಮೊಬೈಲ್ ಬಳಕೆದಾರರಿಗೆ ಬಿಗ್ ಶಾಕ್. ಯಾರೆಲ್ಲ ಬ್ಯಾಂಕ್ ಅಕೌಂಟ್ ಹೊಂದಿದ್ದಾರೋ ಅಂತಹವರು ಎಲ್ಲ ಸಾರ್ವಜನಿಕರಿಗೆ ಹಾಗೂ ತಮ್ಮ ಮೊಬೈಲ್ನಲ್ಲಿ ಫೋನ್ಪೇ, ಗೂಗಲ್ ಪೇ ಮತ್ತು ಪೇಟಿಎಂನಂತಹ ಎಲ್ಲ UPI ಬಳಕೆದಾರರಿಗೆ ಇದೇ ಏಪ್ರಿಲ್ 1ರಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗ್ತಾ ಇದ್ದು, ಇಂತಹವರ ಮೊಬೈಲ್ನಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ UPI ಅಪ್ಲಿಕೇಶನ್ ಬಳಕೆ ಆಗೋದಿಲ್ಲ. ನಿಮ್ಮ UPI ಆ್ಯಪ್ ಬಂದಾಗಲಿದೆ. ಅಂದರೆ ನೀವು ಈಗಾಗಲೇ ಬಳಸ್ತಾ ಇರುವಂಥ ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ಪೇಟಿಎಂ ಹೀಗೆ ಎಲ್ಲ ಆ್ಯಪ್ಗಳು ಕೂಡ ಬಂದಾಗಲಿವೆ. ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆ ಕೂಡ ಸ್ಥಗಿತಗೊಳ್ಳಲಿದೆ. ನೀವು ಕೂಡ ಯಾವುದಾದ್ರೂ ಬ್ಯಾಂಕನ್ನು ಹೊಂದಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಮೊಬೈಲ್ನಲ್ಲಿ ಫೋನ್ಪೇ, ಗೂಗಲ್ ಪೇ ಅಥವಾ ಪೇಟಿಎಂ ಯಾವುದೇ UPI ಬಳಕೆದಾರರಾಗಿದ್ದಲ್ಲಿ ಅಥವಾ ಈ ಆ್ಯಪ್ಗಳು ನಿಮ್ಮ ಮೊಬೈಲ್ನಲ್ಲಿ ಇದ್ದರೆ ತಪ್ಪದೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಬಂದ್ ಆಗಲಿವೆ ನಿಮ್ಮ ಎಲ್ಲ ಅಕೌಂಟ್ಗಳು ಮತ್ತು UPI ಅಪ್ಲಿಕೇಶನ್ಗಳು. ಟೆಲಿಕಾಂ ಆಪರೇಟರ್ಗಳು, ಗೂಗಲ್ ಪೇ ಮತ್ತು ಫೋನ್ಪೇ ಸೇರಿದಂತೆ ಬ್ಯಾಂಕ್ಗಳು ಸಹ ಒಂದು ಸಂವೇದನಾಶೀಲ ನಿರ್ಧಾರವನ್ನು ತೆಗೆದುಕೊಂಡಿವೆ. ಈ ನಿರ್ಧಾರವು ಏಪ್ರಿಲ್ 1, 2025ರಿಂದ ಜಾರಿಗೆ ಬರಲಿದೆ. ನಿಮ್ಮ ಫೋನ್ಪೇ ಸಂಖ್ಯೆ ಸಕ್ರಿಯವಾಗಿ ಇಲ್ಲದಿದ್ದರೆ ಇನ್ನು ಮುಂದೆ ನೀವು ಗೂಗಲ್ ಪೇ, ಫೋನ್ಪೇ ಪಾವತಿ ಮುಂತಾದ UPI ಮೂಲಕ ಅಂತಹ ಸಂಖ್ಯೆಗೆ ಹಣವನ್ನು ಕಳುಹಿಸಲು ಸಾಧ್ಯವಾಗಲಿಲ್ಲ. ಯಾವುದೇ ಹಣವನ್ನು ಕಳುಹಿಸಲು ವಿಫಲವಾಗಿದೆ ಅಂತಹ ಫೋನ್ ಸಂಖ್ಯೆಗಳನ್ನು ಬ್ಯಾಂಕ್ ಖಾತೆಯಿಂದ UPI ಪಾವತಿ ಗೇಟ್ವೇ ಇಂದ ತೆಗೆದುಹಾಕಲಾಗಿದೆ. ಅದು ಕೂಡ ಏಪ್ರಿಲ್ 1ರಿಂದ ಜಾರಿಗೆ ಬರಲಿವೆ. ಹೊಸ UPI ನಿಯಮಗಳು ಏಪ್ರಿಲ್ 1ರಿಂದ ಜಾರಿಗೆ ಬರಲಿವೆ. ನೀವು ಪ್ರಸ್ತುತ ಬಳಸುತ್ತಿರುವ UPI ಖಾತೆಗೆ ಲಿಂಕ್ ಮಾಡಲಾದ ಫೋನ್ ಸಂಖ್ಯೆಯನ್ನು ನೀವು ಹೊಂದಿದ್ದೀರಿ. ನೀವು ಆ ಫೋನ್ ಸಂಖ್ಯೆಯನ್ನು ಬಳಸದಿದ್ದರೆ ಮತ್ತು ಅದು ನಿಷ್ಕ್ರಿಯವಾಗಿದ್ದರೆ ಆ ಫೋನ್ ಸಂಖ್ಯೆಯಲ್ಲಿರುವ UPI ಅಪ್ಲಿಕೇಶನ್ ಇನ್ನು ಮುಂದೆ ಕಾರ್ಯನಿರ್ವಹಿಸುವುದಿಲ್ಲ. ಇದನ್ನು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ NPCI ಪ್ರಕಟಿಸಿದೆ. ಸೈಬರ್ ಅಪರಾಧಿಗಳು ದಿನೇ ದಿನೇ ಹೆಚ್ಚುತ್ತಾ ಇರುವ ಕಾರಣ NPCI ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಿಷ್ಕ್ರಿಯ ಸಂಖ್ಯೆಗಳು UPI ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ತಾಂತ್ರಿಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಟೆಲಿಕಾಂ ಬಳಕೆದಾರರು ಈ ಸಂಖ್ಯೆಗಳನ್ನು ಬೇರೆಯವರಿಗೆ ಸ್ಥಳಾಂತರಿಸಿದಾಗ ವಂಚನೆ ನಡೆಯುವ ಸಾಧ್ಯತೆ ಇದೆ. ಇಂತಹ ಅಪಘಾತಗಳನ್ನು ತಪ್ಪಿಸಲು NPCI ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. UPI ವಹಿವಾಟುಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಕ್ರಿಯ ಮೊಬೈಲ್ ಸಂಖ್ಯೆಗಳನ್ನು ಮಾತ್ರ ಲಿಂಕ್ ಮಾಡಲಾಗಿದೆ ಎಂದು ಸೂಚಿಸಲಾಗಿದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆಯು ಸಕ್ರಿಯವಾಗಿದೆ ಅಥವಾ ಇಲ್ಲವೇ ಎಂಬುದನ್ನು ನೀವು ಟೆಲಿಕಾಂನಲ್ಲಿ ನೋಡಿ ಪೂರೈಕೆದಾರರೊಂದಿಗೆ ಜಿಯೋ, ಏರ್ಟೆಲ್, VI ಅಥವಾ BSNL ಪರಿಶೀಲಿಸಬೇಕು. ಅದು ಸಕ್ರಿಯವಾಗಿ ಇಲ್ಲದಿದ್ದರೆ ಅದನ್ನು ತಕ್ಷಣವೇ ಸಕ್ರಿಯಗೊಳಿಸಬೇಕು ಅಥವಾ ನಿಮ್ಮ ಬ್ಯಾಂಕ್ ಖಾತೆಯನ್ನು ಹೊಸ ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಿ ನಿಷ್ಕ್ರಿಯ ಮೊಬೈಲ್ ಸಂಖ್ಯೆಗಳ ದಾಖಲೆಗಳನ್ನು ಪ್ರತಿ ವಾರ ಪರಿಷ್ಕರಿಸಲು NPCI ಬ್ಯಾಂಕ್ಗಳು ಮತ್ತು UPI ಅರ್ಜಿಗಳಿಗೆ ನಿರ್ದೇಶನ ನೀಡಲಾಗಿದೆ. ಹೀಗಾಗಿ ಏಪ್ರಿಲ್ 1ರಿಂದ ಯಾವುದೇ ನಿಷ್ಕ್ರಿಯ ಸಂಖ್ಯೆಗಳನ್ನು ಬ್ಯಾಂಕ್ಗಳಿಂದ ತೆಗೆದುಹಾಕಲಾಗಿದೆ ಎಂದು ಖಚಿತಪಡಿಸುತ್ತದೆ.